ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸ್ತಾ ಬಂದ್ರೆ ಮೊದಲು ಏನ್ ಮಾಡ್ಬೇಕ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತ ವಿಡಿಯೋ ಐತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ವಿಶೇಷವಾದ ರೆಸಿಪಿ ಸ್ನೇಹಿತರೆ. ಅದು ಯಾವ್ದಂದ್ರ ಕೊತ್ತಂಬರಿ ಚುರ್ಮುರಿ ಚೋಡ, ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತ ಸ್ನೇಹಿತರೆ ಇದು. ಬರ್ರಿ ಈ ವಿಡಿಯೋ ವೀಕ್ಷಣೆ ಮಾಡೋಣ. ಕೊತ್ತಂಬರಿ ಚುರ್ಮುರಿ ಚೋಡ ಯಾವ ರೀತಿ ಮಾಡೋದು ನೋಡೋಣ ಬರ್ರಿ. ಸ್ನೇಹಿತರೆ ಇದು ನೋಡ್ರಿ ಕೊತ್ತಂಬರಿ ಚುರುಮುರಿ ಚೋಡ, ಕೊತ್ತಂಬರಿ ಮಂಡಕ್ಕಿ ಚೋಡ ಸ್ನೇಹಿತರೆ. ಇದನ್ನ ಯಾವ ರೀತಿ ಮಾಡೋದಂತ ಬರ್ರಿ ನೋಡೋಣತ್ತ. ಈಗ ಮಂಡಕ್ಕಿ ತೊಗೊಂಡ್ರಿ, ಚುರುಮುರಿ ತೊಗೊಂಡಿ ಸ್ನೇಹಿತರೆ. ಈಗ ಬರ್ರಿ ಮಾಡೋಣ್ರಿ. ಈಗ ಸ್ನೇಹಿತರೆ ಇದ್ ನೋಡ್ರಿ ಕೊತ್ತಂಬರಿ ಚುರುಮುರಿ ಚೋಡ ಮಾಡ್ಕೊಳ್ಳೋ ಸಂಬಂಧ ಈಗ ಎಣ್ಣೆ ಹಾಕೊಂಡಿನ್ರಿ, ಅಡಿಗೆ ಎಣ್ಣೆ ರೀ. ಒಂದ್ 2 ಸ್ಪೂನ್ ಅಡಿಗೆ ಎಣ್ಣೆ ಹಾಕೊಂಡಿನಿ. ಈಗ ಮೊದಲು ನೋಡ್ರಿ ಇದನ್ನ ಕರ್ಬೇವು ಹಾಕೋತಿ ನೋಡ್ರಿ. ಕರ್ಬೇವು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಣ್ಣೆ ಒಳಗ. ಕರ್ಬೇವು ಸ್ನೇಹಿತರೆ ಒಣಗಿದ ಎಲಿ ತರ ಇವು ಕುರ್ಕುರಿ ಆಗ್ಬೇಕ್ರಿ. ಅಲ್ಲಿವರೆಗೂ ಏನತ್ತೀರಿ ಪೂರ್ತಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಕುರ್ಕುರ ಆದ ಬಳಿಕ ತೆಗಿಬೇಕ್ರಿ. ಈಗ ನೋಡ್ರಿ ಆಗೈತಿ ನೋಡ್ರಿ, ತೆಗಿತಿ ನೋಡ್ರಿ. ಈಗ ಕುರ್ಕುರ ಆಗೈತ್ರಿ, ತೆಗಿಯಾಕತ್ತೀನಿ ನೋಡ್ರಿ ಸ್ನೇಹಿತರೆ ಕೊತ್ತಂಬರಿ ನೋಡ್ರಿಗ ತೊಳೆದು ತೊಳೆದು ಆರಿಸಿ ಹಾಕೊಳಕತ್ತೀವಿ. ಇದು ಕೂಡ ಏನಂತೀರ, ಇದು ಕೂಡ ಫ್ರೈ ಮಾಡ್ಕೊತೀವಿ. ಇದು ಫ್ರೈ ಮಾಡ್ಕೊಂಡು ಇದು ಕೂಡ ಪೂರ್ತಿ ಕುರುಕುರು ಆಗ್ಬೇಕ್ರಿ. ಅಲ್ಲಿವರೆಗೂ ಹುರ್ಕೊಳ್ಳಿ ಸ್ನೇಹಿತರೆ. ಪೂರ್ತಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರಿ. ಈಗ ನೋಡ್ರಿ ಸ್ನೇಹಿತರೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ವಿ. ಈಗ ತೆಗಿತೀವಿ ನೋಡ್ರಿ. ಈಗ ಎಣ್ಣೆ ಬಸರು ತೆಗಿಬೇಕ್ರಿ. ಅದನ್ನ ಕೊತ್ತಂಬರಿ ಪೂರ್ತಿ ಫ್ರೈ ಆಗೈತ್ರಿ. ಈಗ ತೆಗಿಯಾಕತ್ತೀವಿ. ಈಗ ಬೆಳ್ಳುಳ್ಳಿ ಫ್ರೈ ಮಾಡ್ಕೊತೀವಿ ನೋಡ್ರಿ. ಈಗ ಎಲ್ಲ ಕೂಡ ಫ್ರೈ ಆಗ್ಬೇಕ್ರಿ ಚೆನ್ನಾಗಿ. ಎಲ್ಲ ಕೂಡ ಫ್ರೈ ಆದ್ರೆ ಚಂದ ಇರ್ತೈತ್ರಿ. ಮತ್ತು ಚುರುಮುರಿ ಚೋಡ ಏನಂತಾರ ನಮ್ಮ ಉತ್ತರ ಕನ್ನಡ ಭಾಗದ ಫೇಮಸ್ ಸ್ನೇಹಿತರೆ. ಉತ್ತರ ಕರ್ನಾಟಕ ಭಾಗ ಅಂದ್ರೆ ಮೊದಲು ಎಲ್ರಿಗೂ ನೆನಪಾಗೋದು ಮಂಡಕ್ಕಿ ಚೋಡ, ಚುರುಮುರಿ ಚೋಡ ಸ್ನೇಹಿತರೆ. ಪ್ರತಿಯೊಂದು ಹೋಟೆಲ್ದಾಗ ಚುರುಮುರಿ ಚೋಡ ಮಾಡೇ ಇರ್ತಾರ. ನೀವು ಹಳ್ಳಿ ಭಾಗದ ವಾದ್ರ ತಗೋರಿ, ಗ್ರಾಮೀಣ ಭಾಗದಾಗ ಹೋಟೆಲ್ನಾಗ ಚುರುಮುರಿ ಚೋಡ ಇರತೈತ್ರಿ. ಸಂಜೆ ಟೈಮ್ದಾಗ ಚಾ ಜೊತೆ ಚುರುಮುರಿ ಚೋಡ ಇದ್ರೆ ಮಸ್ತ್ ಸ್ನೇಹಿತರೆ. ನೋಡ್ರಿ ಹುರ್ಕೊಳತ್ತಿ ಫ್ರೈ ಮಾಡ್ಕೊಳತ್ರಿ ಎಣ್ಣೆ ಒಳಗ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ. ಇದು ಕೂಡ ಕೊತ್ತಂಬರಿ ಮತ್ತು ಕರಿಬೇವು ಯಾವ ರೀತಿ ಫ್ರೈ ಮಾಡ್ಕೊಂಡ್ರಲ್ಲ ಅದೇ ರೀತಿ ಇದು ಕೂಡ ಬೆಳ್ಳುಳ್ಳಿ ಫ್ರೈ ಆಗ್ಬೇಕು ಸ್ನೇಹಿತರೆ ಎಣ್ಣೆ ಒಳಗ. ಇವು ಎಷ್ಟು ಚಂದ ಫ್ರೈ ಆಗ್ತಾವ ಅಷ್ಟು ಚಂದ ಐತಿ ಚುರುಮುರಿ ಚೋಡ. ಮಸ್ತ್ ಸೂಪರ್ ಆಗಿರ್ತೈತಿ ಸ್ನೇಹಿತರೆ. ಬಾಯಾಗ ಟೇಸ್ಟಿಫುಲ್ ಆಗಿರ್ತೈತಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ಸ್ನೇಹಿತರೆ. ನೋಡ್ರಿ ಬೆಳ್ಳುಳ್ಳಿ ಫ್ರೈ ಆಗೈತಿ. ಈಗ ತೆಗಿತಿ ನೋಡ್ರಿ ಬೆಳ್ಳುಳ್ಳಿ ಸ್ನೇಹಿತರೆ. ಇದು ಹುರಿದ ಶೇಂಗಾ ರೀ. ಆಲ್ಮೋಸ್ಟ್ ಒಂದ್ಸಲ ಹುರ್ಕೊಂಡಿರಿ ನಾವೀಗ. ಅದನ್ನು ಕೂಡ ಹಾಕೋತೀನಿ ಕಡಲೆ ಬೀಜ. ನೀವೀಗ ಹಸಿ ಶೇಂಗಾ ಇಚ್ಚುಕೋರಿ, ಹಸಿ ಶೇಂಗಾ ಹುರ್ಕೊಂಡು ಹಾಕೋಬಹುದು ಸ್ನೇಹಿತರೆ. ಈಗ ಹುರಿದ ಶೇಂಗಾ ಹಾಕೊಡಿ ನೋಡ್ರಿ. ಈಗ ಚೆನ್ನಾಗಿ ಇದು ಕೂಡ ಫ್ರೈ ಮಾಡ್ಕೊತೀನಿ. ಕಡಲೆ ಬೀಜ ಇವು ಕೂಡ ಫ್ರೈ ಆಗ್ಯಾವ ಸ್ನೇಹಿತರೆ. ಇವತ್ತನ್ನು ಕೂಡ ತಕೋತೀನಿ ನೋಡ್ರಿ. ನಾ ಈಗ ಸ್ನೇಹಿತರೆ ಹಸಿಮೆಣಸಿನ್ಕಾಯಿ ಹಾಕೋತೀನಿ ನೋಡ್ರಿ. ಈಗ 1 ಅಥವಾ 2 ಹಸಿಮೆಣಸಿನ್ಕಾಯಿ ತೊಗೊಂಡಿನಿ. ಅದು ಕೂಡ ಎಣ್ಣೆ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ. ಇವೆಲ್ಲ ಯಾವ ರೀತಿ ಫ್ರೈ ಮಾಡ್ಕೊಂಡ್ರೆ ಅದೇ ರೀತಿ ಹಸಿಮೆಣಸಿನ್ಕಾಯಿ ಕೂಡ ಫ್ರೈ ಮಾಡ್ಕೊತೀನಿ ಸ್ನೇಹಿತರೆ. ಈಗ ನಿಮ್ಗೊಂದು ಅಡಿಗೆದೊಂದು ಟಿಪ್ಸ್ ಹೇಳ್ತೀನಿ. ಈಗ ನೀವು ಮಾರ್ಕೆಟ್ದಿಂದ ಶೇಂಗಾ ತಂದಿರಿ ಅಂದ್ರೆ, ಕಡಲೆ ಬೀಜ ತಂದಿರಿ ಅಂದ್ರೆ ಅವು ಹಸಿ ಇರ್ತಾವ್ರಲ್ಲ ಬಹಳ ದಿವಸಗಳೈತಿ ಅವು ಸ್ವಲ್ಪ ಕೈ ಆಗ್ತಾವ. ಅವು ಕೈ ಆಗಬಾರ್ದಂದ್ರೆ ಏನ್ ಮಾಡ್ಬೇಕಂದ್ರೆ ರೀ, ಅವತ್ರನ ಆದ ತಕ್ಷಣ ಸ್ವಲ್ಪ ಹುರಿದಿಟ್ಬಿಡ್ರಿ. ನೀವು ಎಷ್ಟು ರೂಪಾಯಿ ಇಸ್ತಿರಲ್ಲ ಶೇಂಗಾ ಅದನ್ನೈತಿ ಹುರಿದಿಟ್ರಂದ್ರ ಅವು ಕೈ ಆಗೋದಿಲ್ಲ. ಈ ಟಿಪ್ಸ್ ಒಮ್ಮೆ ಫಾಲೋ ಮಾಡಿ ನೋಡಿ ಸ್ನೇಹಿತರೆ. ನೋಡ್ರಿ ಹಸಿಮೆಣಸಿನ್ಕಾಯಿ ಕೂಡ ಫ್ರೈ ಮಾಡ್ಕೊಳಕತ್ತೀವಿ. ತುಂಬಾ ಚೆನ್ನಾಗಿ ಫ್ರೈ ಮಾಡಾಕತ್ತ ನೋಡ್ರಿಗ ಎಣ್ಣೆ ಒಳಗೆ, ಅಡಿಗೆ ಎಣ್ಣೆ ಒಳಗೆ ಸ್ನೇಹಿತರೆ. ಈಗ ಫ್ರೈ ಆಗೈತೆ ಸ್ನೇಹಿತರೆ ಹಸಿಮೆಣಸಿನ್ಕಾಯಿ. ಈಗ ತೆಗಿತೀನಿ ನೋಡ್ರಿ. ಈಗ ತೆಗೆದಿನಂತರ ಬರ್ಸನ್ ಆರಿಸ್ತೀನಿ ಈಗ ಸ್ನೇಹಿತರೆ. ಈಗ ಫ್ರೈ ಮಾಡ್ಕೊಂಡ್ರಲ್ಲ ಬೆಳ್ಳುಳ್ಳಿ ಮತ್ತು ಇದನ್ನು ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಇವೆಲ್ಲ ಏನೈತಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಏನೈತಲ್ಲ ಈ ಥರನ ಮಿಕ್ಸರ್ ಕಚ್ಕೊಂಡ್ಬರ್ತೀನಿ ಸ್ನೇಹಿತರೆ. ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಕರಿಬೇವು, ಹಸಿಮೆಣಸಿನ್ಕಾಯಿ ಇವತ್ತರನ್ನ ಫ್ರೈ ಮಾಡ್ಕೊಂಡಿದ್ದೈತಿ. ಇದನ್ನ ಮಿಕ್ಸರ್ ಕಚ್ಕೊಂಡ್ಬರ್ತೀನಿ ರೀ. ಇದು ಹುರಿದ ಶೇಂಗಾ ಮಾತ್ರ ಕಡಲೆ ಬೀಜ ಹಚ್ಕೊಂಬರಾಗಲ್ಲ. ಇದೊಂದ ಮಾತ್ರ ಹಚ್ಕೊಂಡ್ಬರ್ತೀನಿ ರೀ ಉತ್ತರನಟ್ಟ. ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ ಇರ್ತಾರಲ್ಲ ಪೂರ್ತಿ ಎಲ್ಲ ಪದಾರ್ಥ ನೋಡ್ರಿ ಮಿಕ್ಸರ್ ಕಚ್ಕೊಂಡ್ಬಂದಿನಿ. ಈಗ ಈ ರೀತಿ ಮಿಕ್ಸಿಂಗ್ ಮಾಡ್ಕೊಂಡೈತಿ. ಈಗ ಮುಂದೆ ಏನು ಮಾಡೋದು ನನಗೆ ತೋರಿಸ್ತೀನಿ ರೀ. ಈಗ ಸ್ನೇಹಿತರೆ ಪಾತ್ರೆ ಒಳಗೆ ನೋಡ್ರಿ ಬುಟ್ಟಿ ಒಳಗೆ ಎಣ್ಣೆ ಕಾಯ್ಕಿಟ್ಟಿನಿ. ಈಗ ಸಾಸಿವೆ ಹಾಕೋತೀನಿ ರೀ. ಎಣ್ಣೆ ಕಾಯ್ಬೇಕ್ರಿ. 2 ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ ಹಾಕೊಂಡಿ ಸ್ನೇಹಿತರೆ ಬುಟ್ಟಿ ಒಳಗೆ, ಪಾತ್ರೆ ಒಳಗೆ ರೀ ಸ್ನೇಹಿತರೆ. ಒಳಗೆ ಎಣ್ಣೆ ಕಾದೈತ್ರಿ ಅಡಿಗೆ ಎಣ್ಣೆ. ಈಗ ನೋಡ್ರಿ ಚಟಪಟನ ಹಾಕ್ತೀವಿ ಸಾಸಿವೆ, ಜೀರಿಗೆ ಹಾಕೋತೀನಿ ನೋಡ್ರಿ. ಸಾಸಿವೆ 1 ಸ್ಪೂನ, ಜೀರಿಗೆ 1 ಸ್ಪೂನ್ ಹಾಕೊಂಡಿನ್ರಿ. ಈಗ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ. ಮತ್ತು ಪುಟಾಣಿ 1 ಕಪ್ ಹಾಕೋತೀನಿ ನೋಡ್ರಿ. ಸಣ್ಣ ಕಪ್ಲಿ 1 ಕಪ್ 1 ಬೌಲ. ಈಗ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ ರೀ. ಪುಟಾಣಿ, ಸಾಸಿವೆ, ಜೀರಿಗೆ ಅವೆಲ್ಲ ಏನಿರ್ತಾರಲ್ಲ ಬರ್ಸನ್ ಮೀಡಿಯಂ ಸೈಜ್ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ ಸ್ನೇಹಿತರೆ.
ಈಗ ಮಿಕ್ಸರ್ ಹಚ್ಕೊಂಡ್ಬಂದಿರೋ ಪೇಸ್ಟ್ ರೀ, ಆ ಪೇಸ್ಟ್ ಹಾಕ್ತೀನಿ ನೋಡ್ರಿ ಅದಕ್ಕೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ನೇಹಿತರೆ, ಈಗ ಎಲ್ಲರೂ ಕೂಡ ಫ್ರೈ ಆಗ್ಬೇಕ್ರಿ ಚೆನ್ನಾಗಿ. ಹಿಂಗೆ ಹಾಕ್ತೀನಿ ನೋಡ್ರಿ. ಈಗ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನ. ಉಪ್ಪು ಹಿಂಗ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಚೆನ್ನಾಗಿ ಸ್ನೇಹಿತರೆ. ಆ ಕಡೆ ಈ ಕಡೆ ತಿರುಗಾಡ್ಕೊಂಡು ಫ್ರೈ ಮಾಡ್ಕೊಂಡು. ಈಗ ನೋಡ್ರಿ ಮಂಡಕ್ಕಿ ಹಾಕೋತೀನಿ ರೀ, ಚುರ್ಮುರಿ ಹಾಕೋತೀನಿ ರೀ. ಈಗ ಮಂಡಕ್ಕಿ ಸ್ನೇಹಿತರೆ, ಚುರ್ಮುರಿ ಮಂಡಕ್ಕಿ ಹಾಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಎಲ್ಲತ್ರೊಳಗೆ. ಸ್ನೇಹಿತರಿಗೆ ಎಣ್ಣೆ ಒಳಗೆ ಏನಂತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ, ಚೆನ್ನಾಗಿತ್ತೆ. ಅದು ಪೂರ್ತಿ ಆ ಕಡೆ ಈ ಕಡೆ ಎಲ್ಲ ಕಡೆ ತಿರುಗಾಡನ್ರಿ. ಬರ್ಸನ ಆರಿಸ್ಬಿಡ್ಬೇಕ್ರಿ. ಈಗ ಬರ್ಸನ ಅಂತ ಚಾಳು ಇರಬಾರ್ದು. ಬರ್ಸನ ಆರಿಸಿ ಏನತ್ತಿರಲ್ಲ, ಆ ಬಿಸಿ ಒಳಗೆ ಏನೈತಿ ಆ ಪಾತ್ರೆ ಕಾದಿರುತ್ತಲ್ಲ ಎಣ್ಣೆ ಬಿಸಿ ಒಳಗೆ ಅದ್ರ ಪೂರ್ತಿ ಮಿಕ್ಸ್ ಮಾಡ್ಕೊಬೇಕ್ರಿ. ಚೆನ್ನಾಗಿ ಫ್ರೈ ಮಾಡ್ಕೊಳಿದ್ರ ಅದ ಚೆನ್ನಾಗಿ ತಿರುಗಾಡ್ಕೊಳಿದ್ರಿ. ಈಗ ನೋಡ್ರಿ ವೈಟ್ ಇದ್ದಿದ್ದೇನಂತಿ, ವೈಟ್ ಹೋಗಿ ಪೂರಾ ಹಸಿರು ಆಗ್ಬೇಕ್ರಿ. ಅದು ಹಸಿರು ಹತ್ತಂದ್ರೆ ಪೂರ್ತಿ ಇದನ್ನ ಹಾಕತ್ತಿರೋದು ಅಂದಂಗೆ ಫ್ರೈ ಆಗೈತಿ, ಮಿಕ್ಸಿಂಗ್ ಆಗದಂಗ್ರಿ ಚೆನ್ನಾಗಿ. ಎಷ್ಟು ನಾವು ತಿರುಗಾಡ್ತೀವಿ, ಎಷ್ಟು ನಾವು ಮಿಕ್ಸ್ ಮಾಡ್ತಿರಲ್ಲ ಅಷ್ಟು ಬಾಯಾಗಿ ಕುರುಕುರಾಗಿ ಇದನ್ನ ಆಗ್ತದೆ, ಟೇಸ್ಟಿ ಆಗ್ತದೆ ಸ್ನೇಹಿತರೆ. ಈಗ ನೋಡ್ರಿ ಸಕ್ರೆ ಪುಡಿ ಹಾಕೋತೀನಿ ರೀ, ಶುಗರ್ ಪೌಡ್ರ್ ಹಾಕೊಳಕತ್ತೀನಿ ಒಳಗಡೆ. ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗಿ ಮಿಕ್ಸ್ ಆಗ್ಬೇಕ್ರಿ ಎಲ್ಲ ಕಡೆ ರೀ. ಸ್ನೇಹಿತರೆ ನೋಡ್ರಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಟ್ರಲ್ಲ ಶೇಂಗಾ ಕಡಲೆ ಬೀಜ ಅದನ್ನ ಹಾಕೋತೀನಿ ನೋಡ್ರಿ. ಈ ಬರ್ಸನ ಹರ್ಸಿವ್ರಿ, ಇನ್ನು ಬರ್ಸನ ಹಚ್ಚೋ ಅವಶ್ಯಕತೆ ಇಲ್ಲ. ಪಾತ್ರೆ ಬಿಸಿ ಒಳಗೆ ಏನೈತಿ ಬೆಚ್ಚಗೊಳಗೆ ಅದನ್ನ ಫ್ರೈ ಮಾಡ್ಕೊಬೇಕ್ರಿ. ಈಗ ನೋಡ್ರಿ ಮಿಕ್ಸರ್ ಹಾಕೊಳತ್ತೀನಿ. ಸೇವಾ ಎಲ್ಲ ಮಿಕ್ಸರ್ ಹತ್ರಲ್ಲ ಚಿಟ್ಮಾಟದಿಂದ ಮಾರ್ಕೆಟ್ನಿಂದ ತಂದಂಥ ಮಿಕ್ಸರ್ ಹಾಕೊಳ್ತೀನಿ ಸ್ನೇಹಿತರೆ. ಮತ್ತು ನೋಡ್ರಿ ಸೇವ್ ಕೂಡ ಹಾಕೊಳಕತ್ತೀನಿ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಅದರೊಳಗಂತಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ ಸ್ನೇಹಿತರೆ. ಅದು ಕೂಡ ತಿರುವಾಡಿ ಆ ಕಡೆ ಈ ಕಡೆ ತಿರುವಾಡಿಕೊಂಡು ಚಮಚೆಯಿಂದ ಸ್ಪೂನಿಂದ ತಿರುವಾಡಿಕೊಂಡು ಕಡಚಿಗಿಂದ ಆ ಪೂರಾ ಮಿಕ್ಸ್ ಮಾಡ್ಕೊತೀನಿ ಸ್ನೇಹಿತರೆ. ವಾವ್ ಎಷ್ಟು ಮಸ್ತ್ ಕಾಣಾಗತ್ತೆ ನೋಡ್ರಿ ಸ್ನೇಹಿತರೆ. ನೋಡ್ರಿ ಈಗ ಕೊತ್ತಂಬರಿ ಚುರುಮುರಿ ಚೋಡ, ಕೊತ್ತಂಬರಿ ಮಂಡಕ್ಕಿ ಚೋಡ, ಉತ್ತರ ಕರ್ನಾಟಕದ ಸ್ಪೆಷಲ್ ಮಂಡಕ್ಕಿ ಚೋಡ ತಯಾರಾಗಿತ್ತು ನೋಡ್ರಿ. ಈಗ ಒಂದು ಬುಟ್ಟಿಗೆ ಒಂದು ಇದ್ರಾಗ ತೆಗ್ಯಾಕತ್ತೀನಿ ಅದನ್ನ. ಸೂಪರ್ ಆಗೈತ್ರಿ, ನೈಸ್ ಆಗೈತ್ರಿ ಸ್ನೇಹಿತರೆ, ಮಸ್ತ್ ಸೂಪರ್ ಆಗೈತೆ ನೋಡಿ ಸ್ನೇಹಿತರೆ. ನೀವು ಕೂಡ ಇದೇ ರೀತಿ ಮನೇಲಿ ಟ್ರೈ ಮಾಡ್ರಿ. ಈಗ ಪೂರ್ತಿ ಅದನ್ನ ತಕ್ಕೋತೀನ್ರಿ. ಈಗ ಹಾಕೋತೀನ್ರಿ ಅದಕ್ಕೆ ಒಂದು ಬುಟ್ಟಿ ಹಾಕೊಂಡಿನ್ರಿ, ಮಸ್ತ್ ಸೂಪರ್ ಆಗೈತ್ರಿ. ಇದೇ ರೀತಿ ನೀವು ಕೂಡ ಚುರುಮುರಿ ಚೋಡ ಮಾಡ್ಕೋರಿ, ಕೊತ್ತಂಬರಿ ಚುರುಮುರಿ ಚೋಡ ಮಾಡ್ಕೊಂಡು ಏನೈತಿ ನಮಗೆ ಕಮೆಂಟ್ ಮಾಡ್ರಿ ಹೆಂಗೈತತ್ತ. ಈ ವಿಡಿಯೋ ಎಂಡ್ ಮಾಡ್ತೀನಿ ಅಂತ ಇಲ್ಲಿಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋದಿಂದ ಮಾತು ಬರ್ತೀನಿ ಅಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.